ದೀಪ ಆರಕ್ ಮುಂಚೆ ತುಂಬಾ ಜೋರಾಗಿ ಉರಿಯತ್ತಂತೆ. ಆದ್ರೆ ಒಂದಿನ ಎಡವುತ್ತೀಯ ಅವ್ರ ಉಸ್ತಿನ್. ನಾನ್ ನಿನ್ನಿಂದ ಎಲ್ಲ ಕಸ್ಕೋತೀನಿ. ನಿನ್ನ ಜನ, ನಿನ್ನ ಹೆಸರು, ಮತ್ತೆ ನಿನ್ನ ಎಲ್ಲ ಆಸೆ. ये मेरा वादा है. ನಾನ್ ಸಾಮಾನ್ಯವಾಗಿ ಯುದ್ಧ ತಪ್ಸಕ್ ಪ್ರಯತ್ನಿಸ್ತೀನಿ. ಆಗಿಲ್ಲ ಅಂದ್ರೆ ಗೆದ್ದೇ ಗೆಲ್ತೀನಿ. ಯು ಆರ್ ಲಕ್ಕಿ ಮಾ. ಸೆಟ್ಲ್ ಆಗೋಯ್ತಾ? ನೀನು ಸೆಟ್ಲ್ಡ್ ಅಮ್ಮ. ಅಲ್ಲ ಸರ್? ಹೌದು ಸರ್, ಎಲ್ರದ್ದು ಸೆಟ್ಲು. ಆಲ್ ದ ಬೆಸ್ಟ್ ಸರ್. ಅವತ್ತೇನ್ ಹೇಳಿದ್ರಿ ನೀವು? 15 kg ಮೂಳೆ, 10 kg ಮಾಂಸ ಅಲ್ಲ, ಒಪ್ಕೋತೀನಿ. ಆದ್ರೆ ಮನುಷ್ಯನ್ ತಲೆಯಲ್ಲಿ ಬ್ರೈನ್ 1 kg 400 ಗ್ರಾಮ್ ಇದ್ರೆ ನನ್ ತಲೆಯಲ್ಲಿ ಮಾತ್ರ 1 kg 500 ಗ್ರಾಮ್ ಇದೆ. ನಮ್ಮ ವಂಶ ಇರೋವರೆಗೂ ನಾವು ನಿಮ್ಮನ್ನ ದೇವ್ರ ತರ ಪೂಜಿಸ್ತೀವಿ, ದೇವ್ರ ತರ ಪೂಜಿಸ್ತೀವಿ. ನೀವು ನಮ್ಮ ದೇವ್ರು, ನನ್ ತಡಿಬೇಡಿ. ನೀವು ನಮ್ಮ ಭಾಗದ ದೇವ್ರು. ಮತ್ತಿದ್ರ ಜವಾಬ್ದಾರಿ ಭಾರ ನೀವು ನನ್ನ ಮೇಲೆ ಹೊರಿಸಿದ್ದೀರಿ ಅಂತ ನನ್ಗೊತ್ತು. ಆದ್ರೆ ಮನುಷ್ಯ ಪ್ರಯತ್ನ ತಾನೇ ಮಾಡಬಲ್ಲ. ಯಾವುದಕ್ಕೂ ದೈವಬಲ ಇರ್ಬೇಕು. ಅದಕ್ಕೆ ನಿಮ್ಮೆಲ್ಲರ ಜೊತೆ ನಾನು ಆ ಗೋವಿಂದನ್ನೇ ನಂಬಿದ್ದೀನಿ. ಬರ್ಲಾ? ನಾವ್ ಅನ್ಕೊಂಡಂಗೆ ಯಾವುದು ನಡೆಯಕ್ಕಿಲ್ಲ, ಎಲ್ಲ ಅವನಿಚ್ಛೆ. ಇದು ಸಾಮಾನ್ಯವಾದ ಹೊಡೆತ ಅಲ್ಲ. ಯಾವ ನರ, ನಾಡಿ, ಮೂಳೆ, ಕೀಲಿಗೆ ಹೊಡೆದ್ರೆ ಮನುಷ್ಯ ಮತ್ತೆ ಮೇಲೆ ಕೇಳೋಕ್ಕಾಗೋದಿಲ್ಲ ಅಂತ ತಿಳ್ಕೊಂಡಿರೋ ವ್ಯಕ್ತಿನೇ ಇಂಥ ಹೊಡೆತ ಹೊಡೆದಿರೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಅಣ್ಣ, ಈಗ್ಲಾದ್ರೂ ನಿಜ ಹೇಳಿ, ಯಾರು ನೀವು? ಇಲ್ಲಿ ಬರೋದಕ್ಕಿಂತ ಮುಂಚೆ ಬಾಂಬೆನಲ್ಲಿ ಏನ್ ಮಾಡ್ತಾ ಇದ್ರಿ? ನಿಮ್ಮಲ್ಲಿ ಇಂಥ ಒಂದು ಶಕ್ತಿ ಇದೆ ಅಂದ್ರೆ ಇಲ್ಲಿವರೆಗೂ ನೀವು ಮಾಡಿದ್ದಿಲ್ಲ ನಾಟಕನ. ಯಾಕೆ ಏನು ಮಾತಾಡದೆ ಸುಮ್ಮನೆ ಕೂತ್ಕೊಂಡಿದ್ದೀರಾ? ಸತ್ಯನ ಮುಚ್ಚಿಡೋ ಪ್ರಯತ್ನನ ಅಥವಾ ಮುಖವಾಡ ಕಳಚಿ ಬಿದ್ದು ಹೋಗ್ತಾ ಇದೆಯಲ್ಲ ಅನ್ನೋ ಭಯನ? ಬಂದಂಗ ಆಗ್ತಾ ಇದೆ, ಬಿಟ್ಬಿಡ್ರಪ್ಪ ನಮ್ಮನ್ನ. ನನ್ ಮೇಲೆ ನಂಬಿಕೆ ಇಲ್ವಾ? ನಂಬದ್ದಲ್ಲ. ನಿನ್ನ ನಂಬಿ ಅಂಬಾನಿ ಆಗಿ ಕೋಟಿ ಕೋಟಿ ಸಂಪಾದನೆ ಮಾಡಿದ್ರೆ ನೀನೇ ನೋಡ್ದಿಲ್ಲ. ನೋಡು ನಿನ್ನಂತ ಒಂದ್ ಸಹವಾಸ ನನಗೆ ಇವತ್ತಿಗೆ ಸಾಕು. ಸ್ವಲ್ಪ ಕೇಳು. ಯಾಕೆ ಟೆನ್ಷನ್ ಆಗ್ತಾ ಇದೆಯಾ? ಏನಾರು ಒಂದ್ ಮಾಡಿದ್ರಾಯ್ತು ಬಿಡು. ಆಯ್ತು, ಟೆನ್ಷನ್ ಆಗಲ್ಲ. ಕೂಲ್ ಆಗಿ ಹೇಳ್ತಾ ಇದ್ದೀನಿ. ನಿನ್ನ ಸಹವಾಸ ನನಗೆ ಸಾಕು. ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ನನ್ನ ಬಿಟ್ಬಿಡು ಅಷ್ಟೇ. ಯಾಕೋ ಏನದು? ನಾನಿದ್ದೀನಲ್ಲ, ಹೆದರ್ಕೊಂಡ್ಬಿಡು, ಮಲ್ಕೋ. ನಿಜವಾಗ್ಲೂ ನೀವು ಮನುಷ್ಯರಲ್ಲ ರೀ, ಮನುಷ್ಯರಲ್ಲ. ಇನ್ನೇನ್ ಜವಾನ ಅಲ್ಲ, ನನ್ ಭಾಗದ ದೇವ್ರು ರೀ, ನನ್ ಭಾಗದ ದೇವ್ರು. ನಮಸ್ಕಾರ. ಇಷ್ಟದಂಗ ನೋಡಿದವ್ರಿಗೆ ಜಿಂಗ ಲಕ ಲಕ ಲಕ. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರು.